ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ನಗರಸಭೆಯಲ್ಲಿ ಕನ್ನಡ ಅವಗಣನೆ, ಬಿಜೆಪಿಯಿಂದ ಪ್ರತಿಭಟನೆ. ಕಾರಿನ ಟ್ಯಾಂಕ್ ಒಡೆದು ಡೀಸೆಲ್ ರಸ್ತೆಗೆ ಚೆಲ್ಲಿದ ಘಟನೆ, ಸಂಚಾರ ಅಸ್ತವ್ಯಸ್ತ. ಕುಟುಂಬಶ್ರೀ ಮೈಕ್ರೋ ಎಂಟರ್ಪ್ರೈಸಸ್ ಅವಾರ್ಡ್ಸ್ ಭಾನುವಾರ ನಡೆಯಲಿದೆ, ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳ ಹೇಳಿಕೆ. ರಾಜ್ಯದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಭಾರೀ ಪ್ರಗತಿ ಕಂಡುಬಂದಿದೆ, ಸಚಿವ ಪಿಎ ಮೊಹಮ್ಮದ್ ರಿಯಾಸ್ ಹೇಳಿಕೆ. ವರ್ಷಗಳ ಹೋರಾಟದ ಬಳಿಕ ಮುಖ್ಯಮಂತ್ರಿಗಳು ನೀಡಿದ ಭರವಸೆಯನ್ನು ಸಂತ್ರಸ್ತರು ಪಡೆಯುವುದು ಸಹಜ ನ್ಯಾಯ, ಎಂಡೋಸಲ್ಫಾನ್ ಪ್ರತಿಭಟನಾ ಸಮಿತಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ನಗರಸಭೆಯಲ್ಲಿ ಕನ್ನಡ ಅವಗಣನೆ ಪ್ರತಿಭಟಿಸಿ ಬಿಜೆಪಿ ಕಾಸರಗೋಡು ನಗರ ಸಮಿತಿ ಆಶ್ರಯದಲ್ಲಿ ಪ್ರತಿಭಟನೆ ನಡೆಯಿತು. ನಗರಸಭೆಯ ಕನ್ನಡ ವಿರೋಧಿ ನಿಲುವನ್ನು ವಿರೋಧಿಸಿ ಬಿಜೆಪಿ ಕಾಸರಗೋಡು ನಗರ ಸಮಿತಿ ಕನ್ನಡ ಫಲಕವನ್ನು ಸ್ಥಾಪಿಸಿದರು. ಕನ್ನಡ ನಮ್ಮ ಹಕ್ಕು, ಕನ್ನಡ ನಮ್ಮ ಹಕ್ಕು, ಕನ್ನಡ ನಮ್ಮ ಹಕ್ಕು. ನಗರಸಭೆಯಲ್ಲಿ ಕನ್ನಡ ಕಡ್ಡಾಯಗೊಳಿಸಿರಿ, ನಗರಸಭೆಯಲ್ಲಿ ಕನ್ನಡ ಕಡ್ಡಾಯಗೊಳಿಸಿರಿ. ಕನ್ನಡ ಬೋರ್ಡು ಬೇಕೇ ಬೇಕು, ಕನ್ನಡ ಬೋರ್ಡು ಬೇಕೇ ಬೇಕು. ಕನ್ನಡಕ್ಕೆ ಆಗುತ್ತಿರುವ ಅನ್ಯಾಯ ನಿಲ್ಲಿಸಿ, ಕನ್ನಡಕ್ಕೆ ಆಗುವ ಅನ್ಯಾಯ ನಿಲ್ಲಿಸಿ, ಕನ್ನಡಕ್ಕೆ ಆಗುವ ಅನ್ಯಾಯ ನಿಲ್ಲಿಸಿ. ಕನ್ನಡ ದಮನ ನೀತಿಗೆ ಧಿಕ್ಕಾರ, ಕನ್ನಡ ದಮನ ನೀತಿಗೆ ಧಿಕ್ಕಾರ, ಕನ್ನಡ ದಮನ ನೀತಿಗೆ ಧಿಕ್ಕಾರ, ಕನ್ನಡ ದಮನ ನೀತಿ. ಜೈ ಭಾರತ್ ಮಾತಾ, ಜೈ ಜೈ ಭಾರತ್ ಮಾತಾ. ಧಿಕ್ಕಾರ, ಧಿಕ್ಕಾರ. ನಗರಸಭೆಗೆ ಧಿಕ್ಕಾರ, ನಗರಸಭೆಗೆ ಧಿಕ್ಕಾರ, ನಗರಸಭೆಗೆ ಧಿಕ್ಕಾರ, ನಗರಸಭೆಗೆ ಧಿಕ್ಕಾರ. ಕಾಸರಗೋಡು ನಗರಸಭೆಯಲ್ಲಿ ಕನ್ನಡ ಅವಗಣನೆ ಪ್ರತಿಭಟಿಸಿ ಬಿಜೆಪಿ ಕಾಸರಗೋಡು ನಗರ ಸಮಿತಿ ಆಶ್ರಯದಲ್ಲಿ ಪ್ರತಿಭಟನೆ ನಡೆಯಿತು. ನಗರಸಭೆಯ ಕನ್ನಡ ವಿರೋಧಿ ನಿಲುವನ್ನು ವಿರೋಧಿಸಿ ಬಿಜೆಪಿ ಕಾಸರಗೋಡು ನಗರ ಸಮಿತಿ ಕನ್ನಡ ಫಲಕವನ್ನು ಸ್ಥಾಪಿಸಿದರು. ಬಿಜೆಪಿ ನಗರ ಸಮಿತಿ ಅಧ್ಯಕ್ಷ ವರಪ್ರಸಾದ್ ಕೋಟೆಕಣಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕಳೆದ 5 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ನಗರಸಭಾ ಸದಸ್ಯರು ನಿರಂತರವಾಗಿ ನಗರಸಭೆಯಲ್ಲಿ ಕನ್ನಡದ ಬೋರ್ಡ್ಗಳನ್ನು ಹಾಕಬೇಕು ಅಂತ ನಿರಂತರವಾಗಿ ಹೇಳಿಕೊಂಡು ಬರ್ತಾ ಇದ್ರು. 5 ವರ್ಷ ತನಕ ಇದನ್ನು ಮತ್ತಿನ ದಿನಗಳಲ್ಲಿ ಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಕೇಳದೆ ಇವತ್ತು ಇದು ನಮ್ಮ ನಗರಸಭೆಯ 5ನೇ ವರ್ಷದ ಕೊನೆಯ ಕೌನ್ಸಿಲ್. ಇಲ್ಲಿ ಕೂಡ ಇಂದಿನ ತನಕ ನಾವು ಕನ್ನಡ ಬರ್ಬೋದು ಅಂತ ಕಾದು ನಿಂತರೂ ಕೂಡ ಇವತ್ತು ತನಕ ಯಾವುದೇ ಕನ್ನಡದ ಫಲಕಗಳಾಗಲಿ ಬೋರ್ಡುಗಳಾಗಲಿ ನಗರಸಭೆಯಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ. ಇದಕ್ಕೆ ವಿರುದ್ಧವಾಗಿ ಇನ್ನೂ ಯಾಕೆಂದರೆ ಕಾಸರಗೋಡು ನಗರದಲ್ಲಿ ನೀವು ಕಾಣ್ತಿರ್ಬೋದು, ಯಾವುದೇ ಫಾರ್ಮ್ಗಳಾಗಲಿ ಯಾವುದೇ ಅಪ್ಲಿಕೇಶನ್ಗಳಾಗಲಿ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಕನ್ನಡದ ವಿರೋಧಿ ನೀತಿ ಮುಂದುವರಿತಾ ಇದೆ. ಕನ್ನಡದ ಬೋರ್ಡ್ಗಳು ಎಲ್ಲಿ ಕಾಣ್ತಾ ಇಲ್ಲ. ಕಾಸರಗೋಡು ನಗರಸಭೆಯ ಯಾವ ಭಾಗದಲ್ಲಿ ಹೋದರೂ ಡಿಜಿಟಲ್ ಬೋರ್ಡ್ಗಳು ಕಾಣ್ತಾ ಉಂಟು. ಡಿಜಿಟಲ್ ಬೋರ್ಡ್ಗಳಲ್ಲಿ ಎಲ್ಲ ಕನ್ನಡದಲ್ಲಿ ಯಾವುದೇ ಮಾಹಿತಿಗಳಿಲ್ಲ. ನಗರಸಭೆಯ ಕನ್ನಡ ವಿರೋಧಿ ನಿಲುವನ್ನು ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಸವಿತಾ ಟೀಚರ್, ವೀಣಾ ಅರುಣ್ ಶೆಟ್ಟಿ, ಶ್ರೀಲತಾ ಟೀಚರ್, ಉಮಾ ಕಡಪುರ, ಕೆಜಿ ಪವಿತ್ರ, ದಯಾನಂದ ಪೂಜಾರಿ, ವಿಮಲಾ ಮೊದಲಾದವರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಪೆರವಾಡ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓರ್ವ ವ್ಯಕ್ತಿಯ ಸಾವಿಗೆ ಕಾರಣವಾದ ರಸ್ತೆ ಅಪಘಾತದಲ್ಲಿ ಕಾರಿನ ಟ್ಯಾಂಕರ್ ಒಡೆದು ಡೀಸೆಲ್ ರಸ್ತೆಗೆ ಚೆಲ್ಲಿದ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಯಿತು. ಅಗ್ನಿಶಾಮಕ ದಳದವರ ದೀರ್ಘ ಪ್ರಯತ್ನದ ಬಳಿಕ ಡೀಸೆಲ್ ಅನ್ನು ರಸ್ತೆಯಿಂದ ಶುಚಿಗೊಳಿಸಲಾಯಿತು. ಸೋಮವಾರ ರಾತ್ರಿ ಪೆರವಾಡ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಹಾಗೂ ಸ್ಕೂಟರ್ ಡಿಕ್ಕಿ ಹೊಡೆದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದರು. ಪಾರೆಸ್ತಾನ ಆರಿಕಾಡಿಯ ಬಿಜೆಪಿ ಕಾರ್ಯಕರ್ತ ಎನ್ ಹರೀಶ್ ಕುಮಾರ್ ಎಂಬ ಸ್ಕೂಟರ್ ಪ್ರಯಾಣಿಕ ಅಪಘಾತದಲ್ಲಿ ಸಾವನ್ನಪ್ಪಿದರು. ಅಪಘಾತದಲ್ಲಿ ಕಾರಿನ ಟ್ಯಾಂಕ್ ಹೊಡೆದು ಡೀಸೆಲ್ ರಸ್ತೆಗೆ ಚೆಲ್ಲಿದ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಯಿತು. ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ ಬಳಿಕ ಅಗ್ನಿಶಾಮಕ ದಳ ಆಗಮಿಸಿ ರಸ್ತೆಗೆ ಚೆಲ್ಲಿದ ಡೀಸೆಲನ್ನು ರಸ್ತೆಯಿಂದ ಶುಚಿಗೊಳಿಸಿತು. ಈ ಘಟನೆ ಸ್ಥಳೀಯರ ಗಮನಕ್ಕೆ ಬಾರದೆಗಿದ್ದರೆ ಮತ್ತೊಂದು ಅಪಘಾತ ಸಂಭವಿಸುವ ಸಾಧ್ಯತೆ ಇತ್ತು ಎಂದು ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿಶಾಮಕ ರಕ್ಷಣಾ ಅಧಿಕಾರಿ ವಿಎನ್ ವೇಣುಗೋಪಾಲ ನೇತೃತ್ವದ ಅಗ್ನಿಶಾಮಕ ದಳವು ರಸ್ತೆಯ ಮೇಲೆ ಸೋಪು ಪುಡಿ ಸಿಂಪಡಿಸಿ ಹಾಗೂ ನೀರನ್ನು ಪಂಪು ಮಾಡುವ ಮೂಲಕ ಡೀಸೆಲನ್ನು ತೊಳೆದು ಶುಚಿಗೊಳಿಸಿತು. ಕೆಆರ್ ಅಜೇಶ್, ಎಸ್ ಅರುಣ್ ಕುಮಾರ್, ಪಿಸಿ ಮೊಹಮ್ಮದ್ ಸಿರಾಜುದ್ದೀನ್, ಅರುಣ್ ಪಿ ನಾಯರ್, ಕೆ ಶ್ರೀಜಿಶಾ ಹಾಗೂ ಹೋಮ್ಗಾರ್ಡ್ ಪಿವಿ ರಂಜಿತ್ ಮುಂತಾದವರು ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಟುಂಬಶ್ರೀ ಮೈಕ್ರೋ ಎಂಟರ್ಪ್ರೈಸಸ್ ಅವಾರ್ಡ್ಸ್ ಭಾನುವಾರ ಕಾಂಜಂಗಾಡ್ ಪಲೇಡಿಯಂ ಸಭಾಂಗಣದಲ್ಲಿ ನಡೆಯಲಿದೆ. ಕೇರಳ ವಿಷನ್ ಹಾಗೂ ಕುಟುಂಬಶ್ರೀ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಟುಂಬಶ್ರೀ ಮೈಕ್ರೋ ಎಂಟರ್ಪ್ರೈಸಸ್ ಅವಾರ್ಡ್ಸ್ ಭಾನುವಾರ ಕಾಂಜಂಗಾಡ್ ಪಲೇಡಿಯಂ ಸಭಾಂಗಣದಲ್ಲಿ ನಡೆಯಲಿದೆ.
ಕೇರಳ ವಿಷನ್ ಹಾಗೂ ಕುಟುಂಬಶ್ರೀ ಜೊತೆಯಾಗಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿವೆ. ಸಂಸದ ರಾಜಮೋಹನ್ ಉಣ್ಣಿತಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಶಾಸಕ ಇ ಚಂದ್ರಶೇಖರನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಶಾಸಕರಾದ ಎಂ ರಾಜಗೋಪಾಲನ್, ಸಿಎಚ್ ಕುഞ്ഞಂಬು, ಎನ್ಎ ನೆಲ್ಲಿಕ್ಕುನ್ನು, ಎಕೆಎಂ ಅಶ್ರಫ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ಕುಟುಂಬಶ್ರೀ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶನ್, ಜಿಲ್ಲಾಧಿಕಾರಿ ಇನ್ಬಶೇಖರ್ ಕೆ IAS, ನಗರಸಭಾ ಅಧ್ಯಕ್ಷೆ ಕೆವಿ ಸುಜಾತ ಟೀಚರ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಸ್ ಪಾದೂರು, ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ವಿಜಯನ್ ಮಾಂಗಾಡ್, ಕೇರಳ ಗ್ರಾಮ ಪಂಚಾಯತ್ ಅಸೋಸಿಯೇಷನ್ ಉಪಾಧ್ಯಕ್ಷ ರಾಜು ಕಟ್ಟಕಯಂ, ಕುಟುಂಬಶ್ರೀ DMC ರತೀಶ್ ಪಿಲಿಕೋಡ್, നഗരസഭാ വാർഡ് കൗൺസിലർ ലത കെ അതിഥികളാಗಿ ഭാഗവഹിಸಲಿದ್ದಾರೆ. കേരളത്തിലെ കുടുംബശ്രീ എന്നുള്ള ഒരു മഹാപ്രസ്ഥാനം ദേശീയ തലത്തിലും അതുപോലെ ലോകത്തിന് തന്നെ മാതൃകയായി പ്രവർത്തിച്ചു വരുന്ന ഒരു കൂട്ടായ്മയാണ്. എന്നാൽ ഈ ലോകത്തിന് മാതൃക എന്ന് പറയുമ്പോൾ പോലും ഈ ഒരു കുടുംബശ്രീ യൂണിറ്റുകൾക്ക് വേണ്ട രീതിയിലുള്ള അംഗീകാരങ്ങൾ ലഭിക്കുന്നില്ല എന്ന് മനസ്സിലാക്കിയതിൻ്റെ അടിസ്ഥാനത്തിൽ കേരള വിഷൻ ന്യൂസും സംസ്ഥാന കുടുംബശ്രീ മിഷനുമായി കൂടിയാലോചിച്ച് ഇത്തരം മാതൃകാപരമായ യൂണിറ്റുകളുടെ പ്രവർത്തനങ്ങളെ പൊതുജനങ്ങൾക്കിടയിൽ കൊണ്ടുവരേണ്ടതും അവരെ കൂടുതൽ പ്രൊമോഷൻ നൽകിക്കൊണ്ട് തന്നെ ഇത്തരം സംരംഭങ്ങൾക്ക് പ്രചോദകമാകുന്ന രീതിയിലുള്ള ഒരു കൂട്ടായ്മയായി വളർത്തുന്നതിന് നമ്മുടെ പൊതുസമൂഹത്തിൻ്റെ കൂടി ഭാഗമായി ആ ഒരു ദൗത്യം കേരള വിഷൻ ന്യൂസ് ഏറ്റെടുക്കാം എന്ന് തീരുമാനിച്ചു. അപ്പോൾ നേരത്തെ പറഞ്ഞ പോലെ കുടുംബശ്രീ മിഷനുമായി ആലോചിച്ച് ഇതിൻ്റെ ഏത് രീതിയിലായിരിക്കണം എന്നുള്ള ഒരു ആലോചന യോഗത്തിൽ തന്നെ കൃത്യമായിട്ട് കുടുംബശ്രീ മിഷൻ്റെ നിർദ്ദേശം വന്നു. കേരളത്തിലെ 14 ജില്ലക്കകത്തും ഏറ്റവും മികച്ച സംരംഭകരെ കണ്ടെത്തിക്കൊണ്ടായിരിക്കണം ഈ പ്രവർത്തനത്തിൽ പോകേണ്ടത്. ഇതിൻ്റെ ഭാഗമായിട്ട് കേരള വിഷൻ ന്യൂസും കുടുംബശ്രീ മിഷനും സംയുക്തമായിട്ട് ഇതിനകം തന്നെ ഏറ്റവും അവസാനം കണ്ണൂർ ജില്ലയിലടക്കം 10 ജില്ലകളിൽ ഈ പരിപാടികൾ നടത്തപ്പെടുകയുണ്ടായി. ಕಾರ್ಯಕ್ರಮದಲ್ಲಿ ರಾಜಕೀಯ, ಕಲೆ, ಸಾಹಿತ್ಯ, ಸಿನಿಮಾ, ವಾಣಿಜ್ಯ ಹಾಗೂ ಕ್ರೀಡಾ ಕ್ಷೇತ್ರಗಳ ಪ್ರಮುಖ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಕೇರಳದ ಅತ್ಯುತ್ತಮ ಕುಟುಂಬಶ್ರೀ ಸೂಕ್ಷ್ಮ ಉದ್ಯಮ ಘಟಕಗಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಕಾಸರಗೋಡು ಜಿಲ್ಲೆಯಲ್ಲಿ ನೀಡಲಾಗುವುದು. ಕುಟುಂಬಶ್ರೀ ಘಟಕಗಳ ತಜ್ಞರ ತೀರ್ಪುಗಾರರಿಂದ ಆಯ್ಕೆಯಾದ ಟಾಪ್ 10 ಸೂಕ್ಷ್ಮ ಘಟಕ ಉದ್ಯಮಗಳಿಗೆ ಪ್ರಶಸ್ತಿಗಳನ್ನು ನೀಡಲಾಗುವುದು. ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಪ್ರದರ್ಶಿಸುವ ಕುಟುಂಬಶ್ರೀ ತನ್ನ ಬೆಳ್ಳಿ ಮಹೋತ್ಸವ ವರ್ಷವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಕೇರಳದ ಅತ್ಯುತ್ತಮ ಕುಟುಂಬಶ್ರೀ ಸೂಕ್ಷ್ಮ ಉದ್ಯಮ ಘಟಕಗಳನ್ನು ಆಯ್ಕೆ ಮಾಡಿ ಗೌರವಿಸಲಾಗುತ್ತಿದೆ. ಇದಕ್ಕಾಗಿ ಕೇರಳ ವಿಷನ್ ಎಲ್ಲ 14 ಜಿಲ್ಲೆಗಳಲ್ಲಿ ವ್ಯಾಪಕ ಅಭಿಯಾನಗಳನ್ನು ಆಯೋಜಿಸುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ COA ಜಿಲ್ಲಾಧ್ಯಕ್ಷ VV ಮನೋಜ್ ಕುಮಾರ್, ಕೇರಳ ವಿಷನ್ ನ್ಯೂಸ್ ನಿರ್ದೇಶಕ ಶುಕೂರ್ ಕೋಳಿಕರ, CCN ಅಧ್ಯಕ್ಷ ಪ್ರದೀಪ್ ಕುಮಾರ್ K, CCN MD ಮೋಹನನ್ TV, ಪ್ರಾದೇಶಿಕ ಕಾರ್ಯದರ್ಶಿ ಪ್ರಕಾಶ್ P, ಕೇರಳ ವಿಷನ್ ನ್ಯೂಸ್ ಜಿಲ್ಲಾ ಸಂಯೋಜಕ ಜಯಚಂದ್ರನ್ PR ಮೊದಲಾದವರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಞಂಗಾಡ್. ರಾಜ್ಯದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಭಾರಿ ಪ್ರಗತಿ ಕಂಡು ಬಂದಿದೆ ಎಂದು ಸಚಿವ PA ಮೊಹಮ್ಮದ್ ರಿಯಾಸ್ ಹೇಳಿದರು. ಮುನ್ನಂಬಂ ಸೇತುವೆ ಶಿಲಾನ್ಯಾಸ ನೆರವೇರಿಸಿದ ಬಳಿಕ ಸಚಿವರು ಮಾತನಾಡುತ್ತಿದ್ದರು. കൂട്ടായ്മയുടെ വസന്തത്തിന്റെ പൊൻപടുന്ന ദിനരാത്രത്തിന്റെ ചരിത്രപഥത്തിൽ അടിസ്ഥാന സൗകര്യത്തിന്റെ വികസനങ്ങൾ നൂതന സാങ്കേതിക തികവിന്റെ മൈക്രോ സെക്കൻഡ് ആവുകയാണ്. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ 5 ವರ್ಷಗಳಲ್ಲಿ ರಸ್ತೆ ಹಾಗೂ ಸೇತುವೆಗಳ ನಿರ್ಮಾಣದ ಮೂಲಕ ರಾಜ್ಯ ಮಟ್ಟದಲ್ಲಿ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಭಾರಿ ಪ್ರಗತಿ ಕಂಡುಬಂದಿದೆ ಎಂದು ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಸಚಿವ PA ಮೊಹಮ್ಮದ್ ರಿಯಾಸ್ ಹೇಳಿದರು. ಉದ್ಯಮ ನಿಯೋಜಕ ಮಂಡಲ ವ್ಯಾಪ್ತಿಗೆ ಬರುವ ಮುನ್ನಬಂ ಸೇತುವೆಯ ಶಿಲಾನ್ಯಾಸ ನೆರವೇರಿಸಿ ಬಳಿಕ ಸಚಿವರು ಮಾತನಾಡಿದರು. അതിനുവേണ്ടി ഒരു പ്രത്യേക സംവിധാനം കൊണ്ടുവന്നു. ആ സംവിധാനം എണ്ണയിട്ട യന്ത്രം പോലെ ചലിച്ചു. ഭരണാനുമതിയെ വേഗത്തിൽ സാങ്കേതിക അനുമതിയിലെത്തിക്കാനും ടെൻഡർ ചെയ്തെത്തിക്കാനും പ്രവൃത്തി വേഗത്തിലാക്കാനും ഒക്കെ പുതിയ സംവിധാനം സഹായിച്ചു. 5 വർഷം കൊണ്ട് 100 പാലം എന്നുള്ള ലക്ഷ്യം 4 വർഷം പൂർത്തീകരിക്കുന്ന മുമ്പ് തന്നെ സാധിക്കാനായി എന്നുള്ള സന്തോഷ വിവരം നിങ്ങളെ പ്രത്യേകം അറിയിക്കാൻ ഈ വേള ഞാൻ ഉപയോഗപ്പെടുത്താൻ ആഗ്രഹിക്കുകയാണ്.
ಜಿಲ್ಲೆಯ 2 ಪಂಚಾಯತ್ಗಳಾದ ಚೆಮ್ಮನಾಡು ಹಾಗೂ ಬೇಡಡ್ಕವನ್ನು ಸಂಪರ್ಕಿಸುವ ಸೇತುವೆ ಪೂರ್ಣಗೊಂಡರೆ ಕಾಸರಗೋಡಿನಿಂದ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಕುಂಡಗೋಯಿ ತಲುಪಲು ಕೇವಲ ಅರ್ಧದಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಉದುಮ ನಿಯೋಜಕ ಮಂಡಲವು ರಸ್ತೆಗಳು ಹಾಗೂ ಸೇತುವೆಗಳ ನಿರ್ಮಾಣದ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ ಎಂದು ಸಚಿವರು ಹೇಳಿದರು. ಶಾಸಕ CH ಕುಂಜಂಬು ಅಧ್ಯಕ್ಷತೆ ವಹಿಸಿದರು. ಬಜೆಟ್ನಲ್ಲಿ 17 ಕೋಟಿ 70 ಲಕ್ಷ ರೂಪಾಯಿ ನಿಗದಿಪಡಿಸಿ ನಿರ್ಮಿಸಲಾಗುತ್ತಿರುವ ಈ ಸೇತುವೆಯ ಒಟ್ಟು ಉದ್ದ 198 ಮೀಟರ್. ಸೇತುವೆಯ ಜೊತೆಗೆ ಅಗತ್ಯ ರಕ್ಷಣಾತ್ಮಕ ಗೋಡೆಗಳು ಹಾಗೂ ಒಳಚರಂಡಿ ಕೆಲಸಗಳನ್ನು ಸೇರಿಸಲಾಗಿದೆ. ಜೊತೆಗೆ 2 ಬದಿಗಳಲ್ಲಿ 80 ಮೀಟರ್ ಉದ್ದದ ಸಂಪರ್ಕ ರಸ್ತೆಯನ್ನು ಸೇರಿಸಲಾಗಿದೆ. ಪ್ರಸ್ತುತ ಪಯಸ್ವಿನಿ ನದಿ ಹಾಗೂ ಕರೆಚೇರಿ ನದಿಯ ಸಂಗಮವಾದ ಮುನ್ನಬಂನಲ್ಲಿ 2 ಪಂಚಾಯತ್ಗಳ 2 ಗ್ರಾಮಗಳನ್ನು ಸಂಪರ್ಕಿಸುವ ಒಂದೇ ಒಂದು ತೂಗು ಸೇತುವೆ ಇದೆ. ಮುನ್ನಬಂ ಸೇತುವೆಯ ಸಹಕಾರದೊಂದಿಗೆ 2 ಗ್ರಾಮಗಳ ಪ್ರಯಾಣದ ತೊಂದರೆ ಪರಿಹಾರವಾಗಲಿದೆ. ಶಾಸಕ ಎಂ ರಾಜಗೋಪಾಲನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, ಬೇಡಡ್ಕ ಪಂಚಾಯತ್ ಅಧ್ಯಕ್ಷೆ ಎಂ ಧನ್ಯಾ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ನೆರವು ನೀಡುವುದನ್ನು ಸಂಬಂಧಿಸಿ ಅರ್ಹರಿಗೆ ಉಲ್ಲೇಖಿಸಿರುವ ಬಗ್ಗೆ 1031 ಎಂಡೋಸಲ್ಫಾನ್ ಪ್ರತಿಭಟನಾ ಸಮಿತಿ ಕಳವಳ ವ್ಯಕ್ತಪಡಿಸಿದೆ. ವರ್ಷಗಳ ಹೋರಾಟದ ಬಳಿಕ ಮುಖ್ಯಮಂತ್ರಿಗಳು ನೀಡಿದ ಭರವಸೆಯನ್ನು ಸಂತ್ರಸ್ತರು ಪಡೆಯುವುದು ಸಹಜ ನ್ಯಾಯ ಎಂದು ಪ್ರತಿಭಟನಾ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿಶೇಷ ವೈದ್ಯಕೀಯ ಶಿಬಿರದ ಮೂಲಕ 2017ರಲ್ಲಿ ಗುರುತಿಸಲಾದ 1031 ಎಂಡೋಸಲ್ಫಾನ್ ಜನರನ್ನು ಕಾಸರಗೋಡು ಪ್ಯಾಕೇಜ್ನಲ್ಲಿ ಸೇರಿಸಿ ಸಹಾಯ ನೀಡಲಾಗುವುದೆಂದು 2024 ಜುಲೈ 10ರಂದು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಿಸಿದ್ದರು. 1.5 ವರ್ಷದಿಂದ ಅವರಿಗೆ ಬೇಕಾದ ಉಚಿತ ಚಿಕಿತ್ಸೆ ಸಿಗದಿದ್ದಾಗ ಸಂತ್ರಸ್ತರು ಕಲೆಕ್ಟರೇಟ್ನಲ್ಲಿ ಪ್ರತಿಭಟನೆ ನಡೆಸಿದರು. ಬಳಿಕ ನಡೆದ ಸಚಿವ ಸಂಪುಟ ಸಭೆಯ ನಿರ್ಧಾರವು ಅರ್ಹತೆಯ ವಿಷಯವನ್ನು ತೆಗೆದಿತ್ತು. 1031 ಜನರು ಅರ್ಹರಾಗಿರುವುದರಿಂದ ಅವರಿಗೆ ಸಹಾಯ ಮಾಡುವುದಾಗಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ತಿಳಿಸಿದ್ದರು. ಅದು ವಿಧಾನಸಭೆಯ ದಾಖಲೆಯಲ್ಲಿ ದಾಖಲಾಗಿದೆ. 2017ರ ಏಪ್ರಿಲ್ 5ರಿಂದ 9ರವರೆಗೆ 5 ಸ್ಥಳಗಳಲ್ಲಿ ನಡೆದ ವಿಶೇಷ ವೈದ್ಯಕೀಯ ಶಿಬಿರದಿಂದ 1905 ಜನರನ್ನು ಪಟ್ಟಿಯಲ್ಲಿ ಸೇರಿಸಲಾದ ದಾಖಲೆಯನ್ನು ಅಂದಿನ ಉಪ ಕಲೆಕ್ಟರೇಟ್ಗೆ ನೀಡಲಾಗಿತ್ತು. ಆದಾಗ್ಯೂ ನಂತರ ಯಾವುದೇ ಕಾರಣವಿಲ್ಲದೆ ಅದರಲ್ಲಿ 287 ಜನರನ್ನು ಕೈಬಿಡಲಾಯಿತು. ಎಂಡೋಸಲ್ಫಾನ್ ಪೀಡಿತ ಜನಕೀಯ ಮುಖಂಡ ಮಧ್ಯಪ್ರವೇಶಿಸಿ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ 76 ಜನರನ್ನು ಸೇರಿಸಲಾಯಿತು. ಆದಾಗ್ಯೂ ಹೆಚ್ಚಿನ ಜನರನ್ನು ಹೊರಗಿಡಲಾಯಿತು. ಬಳಿಕ ಸಚಿವಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದ ನಂತರ 18 ವರ್ಷದೊಳಗಿನ 511 ಮಕ್ಕಳನ್ನು ಪಟ್ಟಿಯಲ್ಲಿ ಸೇರಿಸಲಾಯಿತು. ಆಗಲೂ 1031 ಜನರ ವಿಷಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗಲಿಲ್ಲ. ಮುಷ್ಕರದ ಮೂಲಕ ಮಾತ್ರ ಸರಿಯಾದ ಸಹಾಯವನ್ನು ಪಡೆಯಲು ಸಾಧ್ಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಸೆಲ್ ಸಭೆಗಳನ್ನು ಕೂಡ ಕರೆದಿಲ್ಲ. ಉಸ್ತುವಾರಿ ಸಚಿವರು ಜಿಲ್ಲೆಗೆ ಹಲವು ಬಾರಿ ಭೇಟಿ ನೀಡಿದ್ದಾರೆ. ಆದರೆ ಸಂತ್ರಸ್ತರನ್ನು ಪರಿಗಣಿಸಿಲ್ಲ ಎಂದು ಪದಾಧಿಕಾರಿಗಳು ಹೇಳಿದರು. ವರ್ಷಗಳ ನಿರಂತರ ಪ್ರತಿಭಟನೆಗಳ ಬಳಿಕ ಮುಖ್ಯಮಂತ್ರಿ ನೀಡಿದ ಭರವಸೆ ಸಂತ್ರಸ್ತರಿಗೆ ಸಹಜ ನ್ಯಾಯವಾಗಿದೆ. ಪ್ರತಿಭಟನೆಗಳ ಮೂಲಕ ಅನರ್ಹರನ್ನು ಪಟ್ಟಿಯಲ್ಲಿ ಸೇರಿಸಲು ಪ್ರಯತ್ನಿಸಲಾಗುತ್ತಿದೆ ಎಂಬ ಪ್ರಚಾರವು ആധാരരഹിതವಾಗಿದೆ ಎಂದು ಪ್ರತಿಭಟನಾ ಸಮಿತಿಯ പദാധികാരികൾ സുദ്ദിഗോഷ്ഠിಯಲ್ಲಿ ತಿಳಿಸಿದರು. എൻഡോസൾഫാനൊന്നും അല്ല ഇത് എന്ന് പറയുന്ന രീതിയിലേക്ക് ചില നീക്കങ്ങൾ അത് ഇന്ന് തുടങ്ങിയതല്ല, വളരെ നേരത്തെ തുടങ്ങിയതാണ്. പക്ഷേ അവരിപ്പോൾ കുറച്ചുകൂടി ശക്തരാണ്. അവരല്ല എന്ന് പറയുന്നതിന് ഞങ്ങൾക്ക് മറ്റ് എതിർപ്പുകളൊന്നുമില്ല. കാരണം അവർക്ക് പറയാം, കാരണം പിന്നെ ഇത് ഇല്ലടത്തോളം കാലം വേണമെങ്കിൽ ഇത് പറഞ്ഞുകൊണ്ടേയിരിക്കാം. പക്ഷേ അങ്ങനെ പറയുമ്പോഴും ആ ആധികാരികത തെളിയിക്കേണ്ടത് ഇനി സുപ്രീം കോടതിയിലാണ്. DYFI സുപ്രീം കോടതിയിൽ പോയി നിർണായകമായൊരു വിധി നേടിയിട്ടുണ്ട്. 2017 11 നിരോധിക്കാനുള്ള വിധി നേടി, 2017 ഇവിടെ അവകാശങ്ങൾക്ക് വേണ്ടിയുള്ള ഒരു വിധി നേടിയിട്ടുണ്ട്. ഇപ്പം സുപ്രീം കോടതിയിൽ ഇത് അല്ല എന്ന് പറയാത്തിടത്തോളം കാലം, അല്ലെങ്കിൽ നമുക്ക് വാദിച്ച് ജയിക്കാത്തിടത്തോളം കാലം നമ്മളിവിടെ ഇതല്ല എന്ന് 100 വട്ടം പറഞ്ഞതുകൊണ്ടും ഈ പറയുന്ന ആളുകൾക്ക് കാര്യമില്ല. ಕೆ ಬಿಂದು, ತಸರಿಯಾ ಚೆಂಗಳ, CH ಖಜೀಜಾ, ಪಿ ಶೈನಿ, ಅಂಬಲತರ ಕುಂಜಿಕೃಷ್ಣನ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರ್ಷಕ ಸ್ವರಾಜ್ ಸತ್ಯಾಗ್ರಹ ಸಮಿತಿಯ ಕರ್ಷಕ ಸ್ವರಾಜ್ ಸತ್ಯಾಗ್ರಹ ಸಂದೇಶ ಯಾತ್ರೆ ನವೆಂಬರ್ 7ರಂದು ವೆಳ್ಳರಿಕುಂಡನಿಂದ ಆರಂಭವಾಗಲಿದೆ. ಭಾರತೀಯ ಕಿಸಾನ್ ಯೂನಿಯನ್ ರಾಷ್ಟ್ರೀಯ ಅಧ್ಯಕ್ಷ ಚೌಧರಿ ಹರ್ಪಾಲ್ ಸಿಂಗ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವನ್ಯಜೀವಿಗಳು ಮಾತ್ರವಲ್ಲ, ಮನುಷ್ಯರು ಬದುಕಬೇಕು ಎಂಬ ಘೋಷಣೆಯೊಂದಿಗೆ ಆಗಸ್ಟ್ 15ರಿಂದ ವೆಳ್ಳರಿಕುಂಡ್ನಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಕರ್ಷಕ ಸ್ವರಾಜ್ ಸತ್ಯಾಗ್ರಹ ಸಂದೇಶ ಯಾತ್ರೆಯ ಪ್ರಚಾರಣೆಗಾಗಿ ರಾಜ್ಯ ಮಟ್ಟದಲ್ಲಿ ವಾಹನ ಜಾಥಾ ಆಯೋಜಿಸಲಾಗುತ್ತಿದೆ. ಕರ್ಷಕ ಸ್ವರಾಜ್ ಸತ್ಯಾಗ್ರಹ ಸಂದೇಶ ಯಾತ್ರೆ ಎಂದು ಹೆಸರಿಸಲಾದ ಈ ಜಾಥಾ ನವೆಂಬರ್ 7ರ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ವೆಳ್ಳರಿಕುಂಡ್ನಿಂದ ಪ್ರಾರಂಭವಾಗಲಿದೆ. ನವೆಂಬರ್ 15ರಂದು ತಿರುವನಂತಪುರದಲ್ಲಿ ಜಾಥಾ ಮುಕ್ತಾಯಗೊಳ್ಳಲಿದೆ.
ಸಚಿವಾಲಯದ ಬಳಿ 100 ಗಂಟೆಗಳ ಉಪವಾಸ ಸತ್ಯಾಗ್ರಹವನ್ನು ಸಹ ಆಯೋಜಿಸಲಾಗಿದೆ. ನವೆಂಬರ್ 7ರಂದು ನಡೆಯಲಿರುವ ಉದ್ಘಾಟನಾ ಸಭೆಯ ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಕಿಸಾನ್ ಮಜ್ದೂರ್ ಮಹಾರಾಷ್ಟ್ರೀಯ ಮಹಾಸಂಘದ ಸಂಘಟನಾ ಕಾರ್ಯದರ್ಶಿ ರವಿದತ್ ಸಿಂಗ್ ವಹಿಸಲಿದ್ದಾರೆ. ಭಾರತೀಯ ಕಿಸಾನ್ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ಚೌಧರಿ ಹರ್ಪಾಲ್ ಸಿಂಗ್ ಜಾಥಾ ಉದ್ಘಾಟಿಸಲಿದ್ದಾರೆ. ವಿವಿಧ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮುಖಂಡರು ಶುಭ ಹಾರೈಸಲಿದ್ದಾರೆ. ಕರ್ಷಕ ಸ್ವರಾಜ್ ಸತ್ಯಾಗ್ರಹ ಬೆಂಬಲ ಸಮಿತಿ ಅಧ್ಯಕ್ಷ ಕೆವಿ ಬಿಜು ಜಾಥಾ ನಾಯಕರಾಗಿದ್ದಾರೆ. ಜಾಥಾವನ್ನು ಎಲ್ಲ ಜಿಲ್ಲೆಗಳಲ್ಲಿ ವಿವಿಧ ರೈತ ಸಂಘಟನೆಗಳು ಹಾಗೂ ನಾಗರಿಕ ಸಮಾಜ ಚಳವಳಿಗಳು ಸ್ವಾಗತಿಸಲು ವ್ಯವಸ್ಥೆಗಳು പൂർണ്ണಗೊಂಡಿವೆ ಎಂದು പദാധികാരിಗಳು ತಿಳಿಸಿದ್ದಾರೆ. ജനങ്ങളാണ് സമരം, ജനകീയ സമരമാണ്. അപ്പോൾ ഇതാണ് ഇവിടുത്തെ ഒരു വല്ലാത്ത ഒരു ദുരവസ്ഥ. അപ്പോൾ ഇവിടെ ഞങ്ങൾ അതുകൊണ്ടാണ് ഇപ്പോൾ ഈ കാര്യങ്ങൾ കേരളത്തിലെ മറ്റ് മേഖലകളിലെ ആളുകളോട് പറയുന്നതിന് വേണ്ടിയാണ് ഞങ്ങൾ ഈ പറയുന്ന പ്രചരണ യാത്ര 7-ാം തീയതി ആരംഭിക്കുന്നത്. അത് ഉദ്ഘാടനം ചെയ്യുന്ന നാഷണൽ ലെവലിലുള്ള പ്രത്യേകിച്ചും ഡൽഹി കർഷക സമരമൊക്കെ ബന്ധപ്പെട്ട നേതാക്കന്മാർ നേരത്തെ ഒന്ന് വന്നിരുന്നു. കഴിഞ്ഞ സെപ്റ്റംബർ 26-ാം തീയതി വന്നിരുന്നു. അതിന് പുറമെ രണ്ടാമത്തെ ടീമാണ് ഇപ്പോൾ വരുന്നത്. യു പിയിലുള്ള ഒരാൾ, ഭാരതീയ കിസാൻ യൂണിയൻ്റെ ദേശീയ പ്രസിഡൻ്റാണ് ഇത് ഉദ്ഘാടനം ചെയ്യുന്നത്. അതുപോലെ തന്നെ അതിൻ്റെ അധ്യക്ഷത വഹിക്കുന്നതും അതുപോലെ തന്നെയുള്ള ഒരാളാണ്. തിരുവനന്തപുരത്ത് യാത്ര എത്തുന്ന 15-ാം തീയതി മറ്റ് സ്റ്റേറ്റുകളിൽ നിന്നുള്ള വേറെയും ടീമുകൾ, കർഷക നേതാക്കന്മാരുടെ ടീമുകൾ ഇവിടെ വരുന്നുണ്ട്. അവിടെ വെച്ച് ഞങ്ങൾ 100 മണിക്കൂർ ഫാസ്റ്റിംഗ് സെക്രട്ടേറിയറ്റ് പഠിക്കാൻ നടത്തുന്നുണ്ട്. അതിൻ്റെ ഇടയിൽ ഈ വിഷയത്തിൻ്റെ വിവിധ ഡയമെൻഷൻസ് ചർച്ചയ്ക്ക് കൊണ്ടുവരാൻ വേണ്ടി റൗണ്ട് ടേബിൾ ടോക്ക് പോലുള്ള പരിപാടികൾ അതിന് അനുയോജ്യരായ പാനൽ അംഗങ്ങളെ വെച്ച് നമ്മൾ ചെയ്യുന്നുണ്ട്. എന്ന് പറഞ്ഞാൽ ഈ സമരത്തിൻ്റെ ഒരു മെസ്സേജ്, സമരം എന്താണ് ആവശ്യപ്പെടുന്നത്, ഇതൊരു കേവലമായ ഇതെന്നുള്ളതിനപ്പുറത്ത് ഇതിൻ്റെ കാരണത്തെ സംബന്ധിച്ചും പരിഹാരത്തെ സംബന്ധിച്ചും എന്നുള്ള കാഴ്ചപ്പാട് പൊതുസമൂഹത്തിൽ ചർച്ചയ്ക്ക് കൊണ്ടുവരാനാണ് ഞങ്ങൾ ശ്രമിക്കുന്നത്. ഭാഗികമായി മാത്രമേ ഞങ്ങൾ ഈ കഴിഞ്ഞ 83 ദിവസം കൊണ്ട് ആ കാര്യത്തിൽ വിജയിച്ചിട്ടുള്ളൂ. ഇവിടെ മീഡിയ ഇവിടെ നന്നായിട്ട് സഹകരിക്കുന്നുണ്ടെങ്കിൽ പോലും പക്ഷേ ഒരു സ്റ്റേറ്റ് ലെവൽ ഈ വിഷയത്തെ വന്നിട്ടില്ല. അപ്പോൾ ആ കാര്യത്തിൽ നിങ്ങളുടെ ഒരു സഹായം കൂടെ തേടിയാണ് ഞങ്ങൾ ഇവിടെ വന്നിട്ടുള്ളത്. ಜಾಥಾದ ಸಮಾರೋಪದಲ್ಲಿ ವಿವಿಧ ರಾಜ್ಯಗಳ ರೈತ ಮುಖಂಡರು ಸಹ ಭಾಗವಹಿಸಲಿದ್ದಾರೆ. 100 ಗಂಟೆಗಳ ಉಪವಾಸದ ಸಮಯದಲ್ಲಿ ವನ್ಯಜೀವಿಗಳ ದಾಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಚಿವಾಲಯದಲ್ಲಿ ಸಭೆ ನಡೆಯಲಿದ್ದು ಪ್ರಮುಖ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ಷಕ ಸ್ವರಾಜ್ ಸತ್ಯಾಗ್ರಹ ಸಮಿತಿ ಅಧ್ಯಕ್ಷ ಸನ್ನಿ ಪೈಕಡ, ಸಂಚಾಲಕಿ ಬೇಬಿ ಚೆಂಬರತ್ತಿ ಹಾಗೂ ಕೋಶಾಧಿಕಾರಿ ಜಿಮ್ಮಿ ಅಡಪ್ಪಾಡಿ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮುಂಡಮ್ಮಾಡ್ ದ್ವೀಪದ ಜನರ ಬಹುದಿನಗಳ ಕನಸು ನನಸಾಗುತ್ತಿದೆ. ಮುಂಡಮ್ಮಾಡ್ ಸೇತುವೆಯ ನಿರ್ಮಾಣ ಕಾರ್ಯವನ್ನು ಪ್ರವಾಸೋದ್ಯಮ ಸಚಿವ PA ಮೊಹಮ್ಮದ್ ರಿಯಾಸ್ ಉದ್ಘಾಟಿಸಿದರು. ಮುಂಡಮ್ಮಾಡ್ ಸೇತುವೆಯು ಮುಂಡಮ್ಮಾಡ್ ದ್ವೀಪ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಹಾಗೂ ಸ್ಥಳೀಯ ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಂದು ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಸಚಿವ PA ಮೊಹಮ್ಮದ್ ರಿಯಾಸ್ ಹೇಳಿದರು. ಸೇತುವೆಯ ನಿರ್ಮಾಣ ಕಾರ್ಯವನ್ನು ಉದ್ಘಾಟಿಸಿದ ಬಳಿಕ ಅವರು ಮಾತನಾಡುತ್ತಿದ್ದರು. 11 ಮೀಟರ್ ಅಗಲ ಹಾಗೂ ಪಾದಚಾರಿ ಮಾರ್ಗವನ್ನು ಹೊಂದಿರುವ ಮುಂಡಮ್ಮಾಡ್ ಸೇತುವೆಯ ಸಾರಿಗೆ ಸೌಲಭ್ಯವನ್ನು ಸುಧಾರಿಸಬೇಕು ಹಾಗೂ ಪ್ರವಾಸೋದ್ಯಮ ಅವಕಾಶಗಳನ್ನು ಸಹ ಒಳಗೊಂಡಿರಬೇಕು ಎಂದು ಸಚಿವರು ನಿರ್ದೇಶಿಸಿದರು. ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ಸೇತುವೆಗಳನ್ನು ನಿರ್ಮಿಸಲಾಗಿದೆ ಎಂದು ಸಚಿವರು ಹೇಳಿದರು. യുവജനങ്ങൾക്ക് സ്കോളർഷിപ്പ് ഇന്ത്യയിൽ ഒരു സംസ്ഥാനത്തും ഇല്ലാത്ത നിലയിൽ 1000 രൂപ മാസം തൊഴിൽ കണക്ടിവിറ്റിയുടെ ഭാഗമായി സ്കോളർഷിപ്പ് നൽകാൻ തീരുമാനിക്കുന്നു. തുടങ്ങി നിരവധി പ്രഖ്യാപനങ്ങൾ. ഒരു ഭാഗത്ത് ജനക്ഷേമ പ്രവർത്തനങ്ങൾ, മറുഭാഗത്ത് വികസന പ്രവർത്തനങ്ങൾ. ഇവ രണ്ടും കേരളം ഇന്ന് വരെ കാണാത്ത നിലയിൽ അത്ഭുതകരമാം വിധം ശ്രീ പിണറായി വിജയൻ നയിക്കുന്ന സർക്കാരുകൾ കേരളത്തിൽ നടപ്പിലാക്കി വരുന്നു. അതിൽ മുൻപന്തിയിൽ നിൽക്കുന്ന ഒരു നിയോജക മണ്ഡലമാണ് തൃക്കരിപ്പൂർ നിയോജക മണ്ഡലം എന്നുള്ളത് വളരെ സന്തോഷത്തോടു കൂടി ഇവിടെ പങ്കുവെക്കാൻ ഞാൻ ആഗ്രഹിക്കുകയാണ്. ಶಾಸಕ ಎಂ ರಾಜಗೋಪಾಲನ್ ಅಧ್ಯಕ್ಷತೆ ವಹಿಸಿದರು. ಉಪಾಧ್ಯಕ್ಷ ಮೊಹಮ್ಮದ್ ರಾಫಿ, ಲೋಕೋಪಯೋಗಿ ಸ್ಥಾಯಿ ಸಮಿತಿ ಅಧ್ಯಕ್ಷ KP ರವೀಂದ್ರನ್, ವಾರ್ಡ್ ಕೌನ್ಸಿಲರ್ಗಳಾದ P ಕುഞ്ഞിರಾಮನ್, T ಸುಭಾಷ್ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಮಾತನಾಡಿದರು. ನೀಲೇಶ್ವರ ನಗರಸಭಾ ಅಧ್ಯಕ್ಷೆ TV ಶಾಂತಾ ಸ್ವಾಗತಿಸಿ, ಲೋಕೋಪಯೋಗಿ ಇಲಾಖೆ ಕಾಸರಗೋಡು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ K ರಾಜೀವನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ನೀಲೇಶ್ವರ.
ಕಾಸರಗೋಡು ಮಾಹಿತಿ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆ ನೇತೃತ್ವದಲ್ಲಿ ಮಲಯಾಳ ದಿನಾಚರಣೆ ಆಡಳಿತ ಭಾಷಾ ಸಪ್ತಾಹ 2025ರ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಕಲೆಕ್ಟರೇಟ್ ಮಿನಿ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ಕಾಸರಗೋಡು ಮಾಹಿತಿ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆ ನೇತೃತ್ವದಲ್ಲಿ ಮಲಯಾಳ ದಿನಾಚರಣೆ ಆಡಳಿತ ಭಾಷಾ ಸಪ್ತಾಹ 2025ರ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಕಲೆಕ್ಟರೇಟ್ ಮಿನಿ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ഇന്നു മുതലല്ല അപ്പോഴും ശ്രമിക്കേണ്ടതാണ്. ഇന്നു മുതൽ ശ്രമിക്കേണ്ട ഏറ്റവും പ്രധാനപ്പെട്ട കാര്യം നമ്മൾ ഓരോ ദിവസവും മലയാളം മാത്രം പറഞ്ഞു ശീലിക്കാൻ പറ്റുമോ? അപ്പൊ അതുകൊണ്ട് തന്നെ നമുക്കറിയാം, ഒരു ഇന്റർവ്യൂവിന് പോകുമ്പോൾ ഇംഗ്ലീഷ് അല്ലെ, ഇംഗ്ലീഷ് തന്നെ പഠിക്കണം, അല്ലെങ്കിൽ അത് നന്നായിട്ട് അവർക്ക് ഇതാക്കാൻ ചെയ്യാൻ പഠിക്കണം. കാരണം നമ്മളെ പോലെ മലയാളികൾ മാത്രമായിരിക്കില്ല ആ ഇന്റർവ്യൂ ബോർഡിൽ പങ്കെടുക്കുന്നത് അല്ലെ. ഇപ്പോൾ ഞാൻ ഇന്റർവ്യൂ എന്ന് പറയുമ്പോൾ എനിക്ക് അഭിമുഖം എന്ന് പറയാൻ പറ്റുന്നില്ല. അപ്പോ ഞാൻ ഇന്ന് രാവിലെ മുതലേ ശ്രമിച്ചിട്ട് കുറെ പരാജയപ്പെട്ടതാണ്. പിന്നെ ഞാനത് ഒഴിവാക്കി. അപ്പൊ നമ്മളെല്ലാവരും ശ്രമിക്കേണ്ട ഒരു കാര്യമാണത്. അപ്പൊ അതുകൊണ്ട് ഭരണഭാഷ മലയാളം എന്നത് നമ്മൾ ഉദ്യോഗസ്ഥരാണ്, നിങ്ങൾ ഉദ്യോഗസ്ഥരാണ് കൂടുതൽ കൈകാര്യം ചെയ്യേണ്ടത്. അതോടൊപ്പം തന്നെ മറ്റുള്ളവരെയും അത് ആ ഒരു ഭാഷാ സ്വാധീനം മറ്റുള്ളവരിൽ ചെലുത്തുക എന്നത് ഉദ്യോഗസ്ഥന്മാർക്കും ജനപ്രതിനിധികൾക്കും ചെയ്യാൻ പറ്റുന്ന ഒരു കാര്യമാണ്. അത് നമ്മൾ കാര്യമായ രീതിയിലേക്ക് മുന്നോട്ട് കൊണ്ടുപോകണം. ഇന്ന് നേരത്തെ സൂചിപ്പിച്ച രീതിയിൽ അതിദാരിദ്ര്യ മുക്ത കേരളമാകാൻ വേണ്ടി പോവുകയാണ്. ആ അതിദാരിദ്ര്യ മുക്ത കേരളത്തിലേക്ക് പോകുമ്പോൾ എന്തൊക്കെയാണ് ഒരു കുടുംബത്തിന് അത്യാവശ്യം വേണ്ടത് അല്ലെ? നമ്മൾ പറഞ്ഞ രീതിയിൽ 64,008 കുടുംബങ്ങളെയാണ് അതിദാരിദ്ര്യത്തിൽ നിന്ന് മുക്തമാക്കുന്നത്. ഈ 64,008 കുടുംബങ്ങളെ കണ്ടെത്താൻ കേരളം ഒരുപാട് പ്രാക്ടീസുകൾ നടത്തി അല്ലെ, ഒരുപാട് കാര്യങ്ങൾ ചെയ്തു. എന്താ ആദ്യം ചെയ്തത്? ഗ്രാമസഭയിലൂടെ ഈ അതിദാരിദ്ര്യത്തിന്റെ ഗുണഭോക്താക്കളെ കണ്ടെത്തുക എന്നതാണ്. ആ ഗ്രാമസഭ കണ്ടെത്തിയ ഗുണഭോക്താക്കളെ ഒന്നുകൂടി പരിശോധിച്ചുകൊണ്ട് അവർ അർഹതപ്പെട്ടതാണോ എന്ന് പരിശോധിക്കാൻ 2ാം ഘട്ടം. 3ാം ഘട്ടം അവരുടെ ലിസ്റ്റ് തയ്യാറാക്കുക. 4ാം ഘട്ടം ആ ലിസ്റ്റ് തയ്യാറാക്കിയവരെ നേരിൽ കണ്ട് അവരുടെ കാര്യങ്ങൾ അല്ലെ, അവരുടെ പരിതസ്ഥിതികൾ വിലയിരുത്തുക അല്ലെ. അതിനുശേഷം 5ാം ഘട്ടം അവരുടെ ആവശ്യകതകൾ, എന്തൊക്കെ ആവശ്യങ്ങളാണ് അവർക്ക് വേണ്ടത് അത് കണ്ടും അവരിൽ നിന്ന് കേട്ടും തയ്യാറാക്കുക. അതിനുശേഷം ആ ആവശ്യകതകൾ എത്രത്തോളം നമുക്ക് ചെയ്തു കൊടുക്കാൻ വേണ്ടി കഴിയും. ಎಡಿಎಂ ಅಖಿಲ್ ಪಿ ಅಧ್ಯಕ್ಷತೆ ವಹಿಸಿದರು. ಎಲ್ಎ ಡೆಪ್ಯೂಟಿ ಕಲೆಕ್ಟರ್ ಕೆಎಸ್.ಎಂ. ರಮೇಶ್ ರಾಜ ಮಲಯಾಳಂ ದಿನಾಚರಣೆಯ ಪ್ರತಿಜ್ಞೆ ಹೇಳಿದರು. ಶಿಕ್ಷಕಿ, ಸಾಂಸ್ಕೃತಿಕ ಕಾರ್ಯಕರ್ತೆ ಹಾಗೂ ಚಲನಚಿತ್ರ ತಾರೆ ಸಿಪಿ ಶುಭ ಮುಖ್ಯ ಭಾಷಣ ಮಾಡಿದರು. ಮಲಯಾಳಂ ಕನ್ನಡ ಭಾಷೆಗಳಲ್ಲಿ ಭಾಷಾ ಬೆಳವಣಿಗೆಗೆ ಕೊಡುಗೆ ನೀಡಿದ ಮಲಯಾಳಂನ ಖ್ಯಾತ ಲೇಖಕಿ ಸೀತಾದೇವಿ ಕರಿಯಾಟ್ ಹಾಗೂ ಪ್ರಮುಖ ಕನ್ನಡ ತುಳು ಲೇಖಕಿ ಕುಶಲಾಕ್ಷಿ ಕೆ ಎಂಬಿವರನ್ನು ಸನ್ಮಾನಿಸಲಾಯಿತು. ಮಲಯಾಳಂ ಕವಿ ರವೀಂದ್ರನ್ ಪಾಡಿ, ಜಿಲ್ಲಾ ಮಾಹಿತಿ ಕಚೇರಿ ಸಹಾಯಕ ಸಂಪಾದಕಿ ಎಪಿ ದಿಲ್ನಾ ಅವರನ್ನು ಪರಿಚಯಿಸಿದರು. ಸ್ಥಳೀಯ ಸ್ವಸರಕಾರ ಇಲಾಖೆ ಜೊತೆ ನಿರ್ದೇಶಕಿ ಆರ್ ಶೈನಿ, ಎಂಡೋಸಲ್ಫನ್ ಉಪಜಿಲ್ಲಾಧಿಕಾರಿ ಕೆಎಸ್ ಲಿಪು ಎಸ್ ಲಾರೆನ್ಸ್, ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ಕೆ ರತೀಶ್ ಕುಮಾರ್, ಕಾಸರಗೋಡು ಕಲೆಕ್ಟರೇಟ್ ಅಕ್ಷರ ಗ್ರಂಥಾಲಯದ ಅಧ್ಯಕ್ಷೆ ಎ ಆಶಾಲತಾ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಮಾಹಿತಿ ಅಧಿಕಾರಿ ಎಂ ಮಧುಸೂದನ್ ಸ್ವಾಗತಿಸಿ, ಜಿಲ್ಲಾ ಮಾಹಿತಿ ಕಚೇರಿ ಎಐಒ ಎಸ್ ಕಿಲಂಗ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನೀಲೇಶ್ವರ ಚಾಯೋಮ್ ನರಿಮಾಳದ ಖಾಲಿ ಹೊಲದಲ್ಲಿ ಐಸ್ ಕ್ರೀಂ ಬಾಂಬ್ ಪತ್ತೆಯಾಗಿರುವ ಘಟನೆಯ ಬಗ್ಗೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಹೊಲವನ್ನು ಸ್ವಚ್ಛಗೊಳಿಸುವಾಗವಾಗಿದೆ ಬಾಂಬ್ ಪತ್ತೆಯಾಗಿರುವುದು. ನೀಲೇಶ್ವರ ಚಾಯೋಮ್ ನರಿಮಾಳದ ಖಾಲಿ ಹೊಲದಲ್ಲಿ ಐಸ್ ಕ್ರೀಂ ಬಾಂಬ್ ಪತ್ತೆಯಾಗಿರುವ ಘಟನೆಯ ಬಗ್ಗೆ ನೀಲೇಶ್ವರ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಜಮೀನಿನ ಮಾಲೀಕ ಸಾಬು ಆಂಟನಿ ಹೊಲವನ್ನು ಸ್ವಚ್ಛಗೊಳಿಸುವಾಗ ಬಾಂಬ್ ಹೋಲುವ ವಸ್ತು ಪತ್ತೆಯಾಗಿತ್ತು. ಅನುಮಾನದ ಬಳಿಕ ನೀಲೇಶ್ವರ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಪೊಲೀಸ್ ನಾಯಿಗಳು ಹಾಗೂ ಬಾಂಬ್ ಸ್ಕ್ವಾಡ್ಗಳು ಸ್ಥಳಕ್ಕೆ ಆಗಮಿಸಿ ವಿವರವಾದ ತಪಾಸಣೆ ನಡೆಸಿ ಐಸ್ ಕ್ರೀಂ ಬಾಂಬ್ ಎಂಬುದಾಗಿ ದೃಢಪಡಿಸಿದರು. ಕಾರ್ಯಾಚರಣೆಯಲ್ಲಿ ನಾಡಮದ್ದು ಗುಂಡುಗಳು, ಬೆಂಕಿ ಕಡ್ಡಿಗಳು ಕಂಡುಬಂದಿವೆ. ಜೊತೆಗೆ ಸ್ಫೋಟಕ ಸಾಧನವು ಮಳೆಯಲ್ಲಿ ಒದ್ದೆಯಾದ ಸ್ಥಿತಿಯಲ್ಲಿ ಪತ್ತೆ ಹಚ್ಚಲಾಗಿದೆ. ಇದು ಆಧುನಿಕ ಬಾಂಬ್ ಅಲ್ಲ ಎಂಬುದು ಪ್ರಾಥಮಿಕ ನಿಗಮನ. ಇದನ್ನು ಸ್ಥಳೀಯವಾಗಿ ತಯಾರಿಸಲಾಗಿದೆ ಎಂದು ಶಂಕಿಸಲಾಗಿದೆ. ಘಟನೆಯ ಬಗ್ಗೆ ನೀಲೇಶ್ವರ ಪೊಲೀಸರು ವಿವರವಾದ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ನೀಲೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ನಗರಸಭೆಯಲ್ಲಿ ಕನ್ನಡ ಅವಗಣನೆ, ಬಿಜೆಪಿಯಿಂದ ಪ್ರತಿಭಟನೆ. ಕಾರಿನ ಟ್ಯಾಂಕ್ ಒಡೆದು ಡೀಸೆಲ್ ರಸ್ತೆಗೆ ಚೆಲ್ಲಿದ ಘಟನೆ, ಸಂಚಾರ ಅಸ್ತವ್ಯಸ್ತ. ಕುಟುಂಬಶ್ರೀ ಮೈಕ್ರೋ ಎಂಟರ್ಪ್ರೈಸಸ್ ಅವಾರ್ಡ್ಸ್ ಭಾನುವಾರ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳ ಹೇಳಿಕೆ.
ರಾಜ್ಯದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಭಾರೀ ಪ್ರಗತಿ ಕಂಡು ಬಂದಿದೆ. ಸಚಿವ PA ಮೊಹಮ್ಮದ್ ರಿಯಾಸ್ ಹೇಳಿಕೆ. ವರ್ಷಗಳ ಹೋರಾಟದ ಬಳಿಕ ಮುಖ್ಯಮಂತ್ರಿಗಳು ನೀಡಿದ ಭರವಸೆಯನ್ನು ಸಂತ್ರಸ್ತರು ಪಡೆಯುವುದು ಸಹಜ ನ್ಯಾಯ. ಎಂಡೋಸಲ್ಫಾನ್ ಪ್ರತಿಭಟನಾ ಸಮಿತಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.